ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಎಲ್ಲರೂ ಕೊಟ್ಟಿದಾರಾ? ರಿಯಲಿ ಗ್ರೇಟ್. ಇಷ್ಟ ತನಕ ಬೆಳಗ್ಗೆಯಿಂದ ಇಷ್ಟೊಂದು ಎನ್ಸಿ ಮಾಡ್ತಾರೆ. ರಿವ್ಯೂ ಮಾಡೋದು ಜೋರ್ ಚಪ್ಪಾಳೆ. ಯಾಕಂದ್ರೆ ಒಂದು ಲೇಡಿ ಆ ಎನರ್ಜಿನ ಎಲ್ಲೂ ಬಿಟ್ಕೊಡ್ತೀರಾ, ಪವರ್ಫುಲ್ ಆಗಿ ಒಂದು ಎನ್ಸಿ ಮಾಡ್ತಾರಲ್ವಾ, ಗ್ರೇಟಾ? ಸೊ ಹಾಗಾಗಿ ನಿನ್ನೆ ತನ ಒಂದು ವಿಶೇಷ ಏನ್ ಹೇಳಿ, ಮಹಿಳಾ ದಿನ. ಮಹಿಳೆ ಜೋರ್ ಚಪ್ಪಾಳೆ ಮಹಿಳೆ. ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಕ್ಸಸ್ ಆಗ್ಬೋದು, ಬೆಳಿಬೋದು ಅಂತ ತೋರಿಸ್ಕೊಂಡಿದ್ದಾರೆ ಅಲ್ವಾ? ಸೊ ಬೈದೇ ರಾಘವನ್ ಅಂತ ಹೇಳಿ. ಸೊ ಇವತ್ತು ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಅಗೈನ್ ಮತ್ತೆ ಬ್ಯಾಂಗ್ಳೂರಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ CNT ನಲ್ಲಿ ದೊಡ್ಡದಾಗಿ ಇನ್ನೂ ಸಾಕಷ್ಟು ಜನನ ಬಿಲ್ಡ್ ಮಾಡ್ತೀರಾ? ಎಸ್. ಎಸ್. ಸೊ ಈ ಒಂದು ಮತ್ತೆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ರೇಟ್ ನನ್ನ ಲವ್ಲಿ ಅಪ್ಲೈನ್ ಮಂಜು ಸರ್ ಜೋರ್ ಚಪ್ಪಾಳೆ. ಯಾಕಂದ್ರೆ ಇವತ್ತು ರಾಘವೇಂದ್ರ ಯಾರು ಗೊತ್ತಿಲ್ಲ, ಬಟ್ ರಾಘವೇಂದ್ರ ಯಾರು ಅಂತ ಗೊತ್ತಾಗುವಂತ ಒಂದು ಅವಕಾಶ ಕೊಟ್ಟಂತವ್ರು ಮಂಜು ಸರ್. ಸೊ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೆನೆಸ್ಕೊಳ್ತಾ. ಈ ಒಂದು ವೆಸ್ಟಿಗೆ ಬಂದ ಕಾರಣ ಇಷ್ಟೇ, ಸಾಕಷ್ಟು ಕಂಪನಿಗಳು ಕೆಲಸ ಮಾಡಿದ್ವಿ, ಎಲ್ಲೂ ಲೈಫ್ ಚೇಂಜ್ ಆಗಿಲ್ಲ. ತುಂಬಾ MNC ಕಂಪನಿಗಳು ಕೆಲಸ ಮಾಡಿದ್ವಿ, ಬಟ್ ಚೇಂಜ್ ಆಗಿದೆ ಏನಪ್ಪ ಅಂದ್ರೆ ನಮ್ಮ ಹೆಲ್ತ್ ನ ಹಾಳಾಗ್ತಾ ಬಂತು. ನಮ್ಮ ಹೆಲ್ತ್ ಸಾಕಷ್ಟು ಪ್ರಾಬ್ಲಮ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತು, ಟಾರ್ಚರ್. ಎಲ್ಲೇ ಒಂದು ಕಂಪ್ನಿಗೆ ಹೋದ್ರೆ ಟಾರ್ಚರ್ ಇದ್ದೇ ಇರುತ್ತೆ ಅಲ್ವಾ? ಟಾರ್ಚರ್ ಜಾಸ್ತಿ, ಸ್ಯಾಲ್ರಿ ಕಮ್ಮಿ ಇರುತ್ತೆ. ಹೋಗಿದ್ದ ಟೈಮು ಪಕ್ಕಾ ಹೋಗಿರ್ತೀವಿ, ವಾಪಸ್ ಬರೋ ಟೈಮ್ ಗೊತ್ತೇ ಇಲ್ಲ ನಮಗೆ. ಅವ್ರು ಹೇಳ್ದಂಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಈ ತರ ಸಾಕಷ್ಟು MNC ಕಂಪ್ನಿ ಕೆಲಸ ಮಾಡ್ತಾ ಇದ್ವಿ, ಬಟ್ ಒಂದು ಬೆಸ್ಟೀಜ್ ಅಂತೇಳಿ ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತೇಳಿ ನನಗೆ ನಮ್ಮ ಅಪ್ಲೈನ್ ಬಂದು ತಂದುಕೊಟ್ರು. ಸ್ಟಾರ್ಟಿಂಗ್ ನಮಗೂ ನಂಬಿಕೆ ಇರಲಿಲ್ಲ, ಯಾಕಂದ್ರೆ ಪ್ರಾಡಕ್ಟ್ ಬಳಸಿದ್ರೆ ಇಷ್ಟೆಲ್ಲ ಇನ್ಕಮ್ ಬರುತ್ತೆ, ಇಷ್ಟೆಲ್ಲ ಚೇಂಜ್ ಆಗ್ತೀವಿ, ಇಷ್ಟೆಲ್ಲ ಲೈಫಲ್ಲಿ ಬದಲಾವಣೆ ಆಗ್ತೀವಿ ಅಂತ ಗೊತ್ತಿರಲಿಲ್ಲ. ಬಟ್ ಒಂದ್ ಹೇಳಿದಿಷ್ಟೇ, ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ, ರಿಸಲ್ಟ್ ಬಂದ್ರೆ ಮಾತ್ರ ನಾವು ಶೇರ್ ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಇದೊಂಥರ ಮ್ಯಾಜಿಕ್ ಪ್ರಾಡಕ್ಟ್. ಕೊಡೋ ತನಕ ಕೊಟ್ಟವ್ರು ಮಾತಾಡ್ತಾರೆ, ಯೂಸ್ ಮಾಡ್ತಾರೆ, ಮಾಡಿದವ್ರು ಹೇಳ್ತಾರೆ. ಸೊ ಬಿಕಾಸ್ ಆಫ್ ರಿಸಲ್ಟ್. ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಇಷ್ಟೇ. ಲೈಫಲ್ಲಿ ಏನಾದ್ರು ತುಂಬಾ ಜನ ಲೈಫಲ್ಲಿ ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿದೆ, ಅವ್ರ ರೀತಿ ಆಗ್ಬೇಕು ಅಂತ ಬಂದವನಲ್ಲ. 5,000 ಜಾಸ್ತಿ ಬಂದ್ರೆ ಸಾಕು ನನ್ನ ಜನ್ಮ ಪಾವನ ಆಗುತ್ತೆ. ಯಾಕೆ ಗೊತ್ತಾ? ಹೆಂಡತಿ ಏನಾದ್ರು ಹೋಗ್ಬೇಕಾದ್ರೆ ಹೊರಗಡೆ ಒಂದು ವಸ್ತು ಕೇಳಿದ್ರೆ ಕೊಡಿಸೋದಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಜೋಬಲ್ಲಿ ದುಡ್ಡಿಲ್ಲ. ಇನ್ನು ಮಕ್ಕಳು ಏನಾದ್ರು ಕೇಳಿದ್ರೆ ಏನಾದ್ರು ಕೇಳಿದ ತಕ್ಷಣ ಕೊಡಿಸೋದಕ್ಕೆ ಏನಂತೆ, ಚೆನ್ನಾಗಿಲ್ಲ, ನೆಕ್ಸ್ಟ್ ಚೆನ್ನಾಗಿ ಕೊಡಿಸ್ತೀವಿ, ಯಾಕಂದ್ರೆ ಬಿಕಾಸ್ ಜೋಬಲ್ಲಿ ದುಡ್ಡಿಲ್ಲ. ಈ ತರ ಸ್ಯಾಕ್ರಿಫೈ ಮಾಡಿ 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 ಸಾಕಷ್ಟು ಬೇಜಾರಾಗಿತ್ತು. ಹಾಗಾಗಿ ಎಲ್ರು ಕೂಡ ಲೈಫಲ್ಲಿ ನಡೀತಾ ಇದೆ. ಈ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಜೀವನ ಮಾಡ್ತಾ ಇದ್ರೆ ಮಿನಿಮಮ್ 25-30 ಸಾವಿರ ಇನ್ಕಮ್ ಬಂದ್ರೂ ಸಾಕಾಗಲ್ಲ ಅಲ್ವಾ? ಎಕ್ಸ್ಟ್ರಾ ಏನಾದ್ರು ತಗೋಬೇಕು ಮಾಡ್ಬೇಕಂದ್ರೆ ಕಷ್ಟ, ತುಂಬಾ ಸ್ಯಾಕ್ರಿಫೈ ಮಾಡ್ಬೇಕಾಗುತ್ತೆ. ತುಂಬಾ ನಾವು ಫ್ಯಾಮಿಲಿನಲ್ಲಿ ಸ್ಯಾಕ್ರಿಫೈ ಮಾಡಿ 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 ಲೈಫ್ ಕಷ್ಟ ಪಡ್ತಾ ಇದ್ವಿ ಅಲ್ವಾ? ಇನ್ನೂ ಕಷ್ಟಪಡೋರು ತುಂಬಾ ಜನ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಬೇಕಂತ ಇರೋ ಟೈಮಲ್ಲಿ ವೆಸ್ಟಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮಂತ್ ಅಲ್ಲಿ 70 ರೂಪಾಯಿ ಬಂತು, ತಗೊಳಕ್ ತೋರಿಸಿದೆ. ನಮ್ಮ ಮನೆಯಲ್ಲೇ ಎಲ್ಲೋ ಒಂದ್ ಕಡೆ ಒಂಥರ ವಿಚಿತ್ರವಾಗಿ ನೋಡೋದು, 70 ರೂಪಾಯಿ ತಗೊಳಕ್ ಇಷ್ಟ ಸರ್ಕಸ್ ಮಾಡ್ಬೇಕಂತ ತುಂಬಾ ಜನ ಅನ್ಸುತ್ತೆ. ಬಂದ ತಕ್ಷಣ ಲಕ್ಷ ಬಂದಿರೋ ಲಕ್ಷ ತಗೋಬೋದು ಅಂತೇಳಿ. ಬಂದ ತಕ್ಷಣ ಲಕ್ಷ ಬರೋಲ್ಲ. ಯಾರು ಪ್ರಾಮಾಣಿಕವಾಗಿ ಲರ್ನ್ ಮಾಡ್ತೀರಾ, 10ನೇ ಕ್ಲಾಸ್ ಹೋಗ್ಬೇಕು, 10 ವರ್ಷ ಕಷ್ಟಪಡ್ತೀರಾ, 10,000 ಸ್ಯಾಲ್ರಿ ಕೊಡಲ್ಲ, ಅಟ್ಲೀಸ್ಟ್ 1 or 2 years ಲರ್ನ್ ಮಾಡ್ತಾ ಕಲಿತಾ ಸಂಪಾದನೆ ಮಾಡ್ಬೇಕಂದ್ರೆ ಅದು ಒಂದು ಪ್ಲಾಟ್ಫಾರ್ಮ್ ಬೆಸ್ಟಿದೆ. ಸೊ 70 ರೂಪಾಯಿಯಿಂದ ಶುರುವಾದಂತ ಇನ್ಕಮ್. ಸೊ ತಿಳಿದು ನಾವು ಕೆಲಸ ಮಾಡ್ತಾನೆ ಜಾಬ್ ಮಾಡ್ತಾನೆ ವೆಸ್ಟಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ 2,000, 3,000, 5,000, 10,000 ಸ್ಟಾರ್ಟ್ ಆಯ್ತು. ಎಲ್ಲೋ ಒಂದು ಕಾನ್ಫಿಡೆಂಟ್ 10,000 ಬರ್ತಿದ್ದಂಗೆ ಕೊಟ್ಟಂತ ಒಂದು ಟಾರ್ಚರ್ಗೆ ಆಫೀಸಲ್ಲಿ ಅವ್ರ ID ಕಾರ್ಡ್ ತಗೊಂಡು ಬಿಸಾಕ್ಬಿಟ್ಟು ನಿನ್ ಸವಾಸನೆ ಬೇಡ ಅಂತ ಆರಾಮ ದೈವಲ್ಲಿ ವೆಸ್ಟಿಜಲ್ಲಿ ಹಿಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಸೊ ನಮಗೆ ಗೊತ್ತಿಲ್ಲ, ನನ್ನ 2ನೇ ಮಗು ಡೆಲಿವರಿ ಆಗ್ಬೇಕಾದ್ರೆ ನನ್ನ ಮಿಸ್ಸಸ್, ನಾನು ಇರ್ಲಿಲ್ಲ, ಫೀಲ್ಡ್ ಅಲ್ಲಿ ವರ್ಕಲ್ಲಿ ಹೋಗಿದ್ದೆ. ನಮ್ಮ ಫ್ಯಾಮಿಲಿ ಮಿಸ್ಸಸ್ ಏನು ಅಂತ ಹೇಳಿದ್ರು, ನೀವೇನೇ ಮಾಡಿ ಯಾವುದೇ ಕಾರಣ ಬರಬೇಡಿ, ನಾನೇ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀನಿ ಅಂತ ಒಂದು ಪವರ್ಫುಲ್ ಆಗಿ ಅವ್ರು ಕೊಟ್ಟಂತ ಒಂದು ಮೋಟಿವೇಶನ್ ಮೈಂಡ್ ಏನಾಯ್ತು ಗೊತ್ತಾ? ಅವರೇ ಡೆಲಿವರಿ ಆಗಿದ್ರು. ಬಟ್ ಆ ಡೆಲಿವರಿ ಆದ್ಮೇಲೆ ನಾನು ಆ ಮಂತ್ ಅಲ್ಲಿ ತಗೊಂಡ ಇನ್ಕಮ್ 53,000. ಯಾಕೆಂದ್ರೆ ಈ ಮಾತು ನಮ್ಮ ಅಪ್ಲೈನ್ ಹೇಳಿದ್ರು, ಈ 2 ಮಗು ಡೆಲಿವರಿ ಇನ್ಕಮ್ 1,00,000 ಜಂಪ್ ಆಗಿರ್ಬೇಕು ಅಂತೇಳಿ.
ಸೊ ಆ ಮಾತನ್ನ ಉಳಿಸ್ಕೊಂಡೆ. ಆ ಒಂದು ವೆಸ್ಟೀಜ್ ಅಲ್ಲಿ ನಾನು ಅನ್ಕೊಳಕ್ ಆಗ್ತಿರೋಷ್ಟ ಒಂದು ಅರ್ನ್ ಮಾಡ್ಲಿಕ್ಕೆ ಒಂದು ದಾರಿ ದೀಪವಾದ್ರು. ಬಟ್ ಇವತ್ತು ನನ್ನ ಹೈಯೆಸ್ಟ್ ಇನ್ಕಮ್ ಜಾಸ್ತಿ ಏನಿಲ್ಲ, 3,95,000 ಹೈಯೆಸ್ಟ್ ಇನ್ಕಮ್. ನನ್ನ ತಂದೆ ಒಂದು ತೊಂದರೆ ಕೊಟ್ಟಿದ್ದೆ, ಏನಪ್ಪಾ ಅಂದ್ರೆ 2006ರಲ್ಲಿ ಒಂದು ಹುಚ್ಚಿತ್ತು ಪಿಕ್ಚರ್ ಮಾಡ್ಬೇಕಂತೇಳಿ. ಆ ಪಿಕ್ಚರ್ ಮಾಡ್ಬೇಕು ಹುಚ್ಚಿಗೆ ಇರೋ ಸ್ವಂತ ಮನೆ ಮಾಡ್ಬಿಟ್ಟು ಪಿಕ್ಚರ್ ಮಾಡಿ ಹಾಕಿದ್ವಿ, 1 ಪೈಸೆ ಬರಲಿಲ್ಲ. ಸೊ ಯಾವಾಗ ತಂದೆ ಒಳಗಡೆ ಇತ್ತು, ಮಗ ಹಾಳು ಮಾಡ್ಬಿಟ್ಟ, ಆಸ್ತಿನ ಹಾಳು ಮಾಡ್ಬಿಟ್ಟ ಅಂತಿದ್ರು. ಬಟ್ ಅದೇ ತಂದೆಗೆ ಏನ್ ಹಾಳು ಮಾಡಿದ್ದೆ, ಅದೇ ವ್ಯಕ್ತಿಗೆ, ಅದೇ ತಂದೆಗೆ ಇವತ್ತು 80 ಲಕ್ಷ ಮನೆ ಕಟ್ಕೊಂಡಿದ್ವಿ. ಸೊ ಇವತ್ತು ಯಾರನ್ನ ಮನೆಯಲ್ಲಿ ನೆಗೆಟಿವ್ ಆಗಿ ಅನ್ಕೋತಿದ್ರು, ಇವತ್ತು ತಂದೆ ತಾಯಿ ಕೂಡ ಎಸ್ ನೀನ್ ಮಾಡುವಾಗ ಚೆನ್ನಾಗಿದೆ, ಒಂದು ಕಂಪ್ನಿ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ತಾಯಿ ಕೂಡ ನಮ್ಮ ಟೀಮಲ್ಲಿ ಡೈರೆಕ್ಟರ್ ಆಗಿದೆ. ಸೊ ಅದೇ ತರ ಒಂದು ಕಾರ್ ತಗೋಬೇಕು ಅಂತ ಹೇಳಿ ಅನ್ಕೋತಿದ್ವಿ. ಬಟ್ ಕಾರ್ ತಗೊಳಕ್ಕೆ ನನ್ನ ಕೈಲಿ ಆಗಲ್ಲ ಅನ್ಕೋತಿದ್ದೆ, ನಿನ್ ಕೈಲಿ ಆಗತ್ತೆ ಅಂತ ಹೇಳಿ ಮೋಟಿವೇಶನ್ ಮಾಡೋದು ಅದೇ ಅಪ್ಲೇನು. ಅದೇ ನಮ್ಮ ಏರಿಯಾದಲ್ಲಿ ಕಾರ್ ತಗೋತೀನಿ ಆಗ್ತಿದ್ರಲ್ಲ, ಇರೋ ಒಂದು ಹಳೆ ಬೈಕನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಕಾರ್ ತಗೋತಾರೆ ಅಂತ ಒಳಗೆ ಅನ್ಕೋತಿದ್ವಿ. ಆ ಏರಿಯಾದಲ್ಲಿ ಎಲ್ಲರೂ ಶ್ರೀಮಂತರೆ ನಾವಿರೋ ಏರಿಯಾದಲ್ಲಿ, ಬಟ್ ಯಾರು ಹೊಸ ಕಾರ್ ಇಲ್ಲ, ಎಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್. ಫಸ್ಟ್ ಟೈಮು ಆ ಒಂದು ಊರಲ್ಲಿ ಹೊಸ ಡೆಸ್ಟರ್ ಕಾರ್ ನಾನೇ ತಗೊಂಡಿದ್ವಿ. ಯಾರೆಲ್ಲ ನನ್ನ ನೋಡಿ ನಗ್ತಿದ್ರು, ಯಾರು ನನ್ನ ನೋಡಿ ಒಂಥರ ವಿಚಿತ್ರ ಮಾಡ್ತಿದ್ರು, ಅವರೆಲ್ಲ ಸಲಾಮ ಸ್ಟಾರ್ಟ್ ಮಾಡೋದು. ಅದಕ್ಕೆ ಹೇಳೋದು, ಬಟ್ ಯಾರು ನಂಬಿದ್ರೆ ಲೈಫಲ್ಲಿ ಆ ನಂಬಿಕೆನ ಉಳಿಸ್ಕೋಬೇಕಾದ್ರೆ ನೀವು ಮಾಡ್ತಾ ಕೆಲಸನ ಪ್ರಾಮಾಣಿಕ ಕೆಲಸ ಮಾಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಇಡೀ ಕರ್ನಾಟಕ, ಆ ಒಂದು ಜಾಗದಲ್ಲಿ ಕರ್ನಾಟಕ ಆಂಧ್ರ ಭಾಗದಲ್ಲಿ 50ಕ್ಕೆ ಹೆಚ್ಚು ಕಾರಣ ಅಚೀವ್ ಮಾಡಿದ್ವಿ ಟೀಮಲ್ಲಿ. ಬಟ್ ನಾವು ಮಾಡಿದಲ್ಲ, ಕಂಪನಿಯ ಪ್ಲಾನು, ಕಂಪನಿ ತಕ್ಕಂಥ ಟೀಮು ವರ್ಕ್ ಸರ್. ಸೊ ಈ ಒಂದು ಅವಕಾಶ ಬೇಕು ಅನ್ನೋರು ಬರಬೇಡಿ. ನಾನೇನೇ ಜೀವನದ ಸಾಧನೆ ಮಾಡಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಕಟ್ಕೊಂಡು ಹೆಂಡತಿನ ಒಂದು ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ಕೊಳ್ಳೋರು ಮಾತ್ರ ಈ ಒಂದು ಅವಕಾಶಕ್ಕೆ ಬನ್ನಿ. ನಂಬಿದ್ರೆ ಇಲ್ಲಿರ್ತೀರ, ನಂಬಿದ್ರೆ ಇಲ್ಲೇ ಇರ್ತೀರ. ನಂಬ್ತೀರಾ? ಸೊ ಎಲ್ಲರಿಗೂ ನಂಬಿಕೆ ಇಂಪಾರ್ಟೆಂಟು. ನಂಬಿ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಲೇಬೇಕು. ಬಂಡವಾಳ ಇಲ್ದಂಗೆ ಯಾರಾದ್ರೂ ಸಾಲ ಮಾಡಿದಂಗೆ ಇವತ್ತು ಬಿಸ್ನೆಸ್ ಮಾಡ್ಬೇಕಂದ್ರೆ ಗೊತ್ತಿದೆ. ಬರ್ತೀವಿ ಅಲ್ವಾ ಹೊಸಬ್ರು? ಸೊ ಎಲ್ಲರೂ ಬನ್ನಿ, ಎಲ್ಲರೂ ಒಳ್ಳೇದಾಗಿ. ಥ್ಯಾಂಕ್ ಯು ವಿಶ್ವಲ್.